ಚೈನ್ ಗ್ಯಾಂಗ್ಗೆ ಉರುಳಾಗಿ ಪರಿಣಮಿಸುವ ಎಲ್ಲಾ ಸಾಧ್ಯತೆ. ಇಷ್ಟೆಲ್ಲ ಕ್ರೌರ್ಯ ಮೆರೆದವರ ಮನಸ್ಸಿನಲ್ಲಿ ದಿಕ್ ಪಶ್ಚಾತ್ತಾಪ ಅಂತೆ. ಹೆಂಡತಿ ಬರ್ತಾಳೆ ಅಂತ ಹೇಳಿ ಕಾಯ್ತಾ ಕೂತಿದ್ದಾರಂತೆ ದರ್ಶನ್. ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಒದ್ದಾಟ ಮುಂದುವರೆದಿದೆ. ಒದ್ದಾಟ ಅಂತ ಇದನ್ನು ಕರಿಬೇಕಾ ಅನ್ನೋದೇ ಪ್ರಶ್ನೆ. ಒದ್ದಾಟ ಅನ್ನೋದು ರೇಣುಕಾಸ್ವಾಮಿ ಆ ಪಟ್ಟಣಗೆರೆಯ ಶೆಡ್ನಲ್ಲಿ ಅನುಭವಿಸಿದ್ನಲ್ಲ, ಅದು ಒದ್ದಾಟ. ಅದು ನರಕ ಯಾತನೆ. ಜೈಲೂಟ ತಿಂದು ತಿಂದು ಬೇಜಾರಾಗಿ ಹೋಗಿದೆಯಂತೆ ದರ್ಶನ್ಗೆ. 4:30ಕ್ಕೆ ಇವತ್ತು ಸಂಜೆ ಜೈಲಿಗೆ ಬರೋ ಸಾಧ್ಯತೆ ಇದೆ ಪತ್ನಿ ವಿಜಯಲಕ್ಷ್ಮಿ. ಹೀಗಾಗಿ ವಿಜಯಲಕ್ಷ್ಮಿ ಬರೋ ದಾರಿಯನ್ನೇ ಕಾಯ್ಕೊಂಡು ಕೂತಿದ್ದಾರೆ ದರ್ಶನ್. ಊಟ ಬಿಟ್ಟು ಹೆಂಡತಿಗಾಗಿ ಕಾಯ್ತಾ ಇದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರದಲ್ಲಿ ಮಾಹಿತಿಗಳು ಲಭ್ಯವಾಗಿರುತ್ತೆ. ತಮ್ಮ ಕ್ರೌರ್ಯದ ಮುಖಗಳು ಯಾವೆಲ್ಲ ರೀತಿಯಲ್ಲಿ ಇದೆ ಅನ್ನೋದು ಜನರಿಗೆ ಗೊತ್ತಾಗಿದೆ ಅನ್ನೋದು ಗೊತ್ತಾಗಿರ್ಬೋದು ದರ್ಶನ್ಗೆ. ಹೀಗಾಗೇನಾ ಈ ಎಲ್ಲ ಒದ್ದಾಟ? ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿ. ರೇಣುಕಾರಾಧ್ಯ, ಊಟ ಬಿಟ್ಟಿದ್ದಾರಂತೆ, ಹೆಂಡತಿ ಬರೋದು ಕಾಯ್ತಿದ್ದಾರಂತೆ. ಬಹುಶಃ ಇದು ಬಿಟ್ಟರೆ ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಜೈಲಿನಲ್ಲಿ. ಸೊ ಏನು ಅಪ್ಡೇಟ್ ಸಿಗ್ತಾ ಇದೆ? ಸ್ಮಿತಾ, ಕಳೆದ ಒಂದು ವಾರದಿಂದ ಅಂದರೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ದರ್ಶನ್ ಅವ್ರನ್ನ ಕರೆದುಕೊಂಡು ಬಂದು 1 ವಾರ ಆಗಿರ್ತಕ್ಕಂಥದ್ದು. ಅಂದರೆ 1 ವಾರದಿಂದನೂ ಕೂಡ ದರ್ಶನ್ ಅವರು ಏಕಾಂಗಿಯಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಕಾಲವನ್ನು ಕಳೀತಾ ಇರ್ತಕ್ಕಂಥದ್ದು. ಅಂದರೆ ಕಳೆದ 4 ದಿನಗಳ ಹಿಂದೆ ಅಷ್ಟೇ ಅವರ ಪತ್ನಿ ವಿಜಯಲಕ್ಷ್ಮಿ ಬಂದು ಹೋಗಿದ್ರು. ಆ ಬಳಿಕ ಚಾರ್ಜ್ ಶೀಟ್ ಒಂದು ರೀತಿ ಟೆನ್ಷನ್ನಲ್ಲಿ ಅವರು ಸಿಕ್ಕಾಪಟ್ಟೆ ಟೆನ್ಷನ್ಗೆ ಒಳಗಾಗಿದ್ರು. ಕೊನೆಗೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಯಿತು. ಅದರಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳನ್ನು ಗೊತ್ತಾದ ಬಳಿಕ ಮತ್ತಷ್ಟು ಟೆನ್ಷನ್ಗೆ ಒಳಗಾಗಿದ್ದರು. ಇವತ್ತೇ ಮತ್ತೆ ಅವರ ಲೀಗಲ್ ಟೀಮ್ ಕೂಡ ಬರಬೇಕಾಗಿತ್ತು. ಆದರೆ ಅವರಿಗೆ ಚಾರ್ಜ್ ಶೀಟ್ ಪ್ರತಿ ಸಲ್ಲಿಕೆ ಸಿಕ್ಕಿಲ್ಲ. ಹೀಗಾಗಿ ನಾಳೆ ಬರ್ತಾರೆ ಅಂತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಅಂದರೆ ಇದೀಗ ತಾನೇ ವಿಜಯಲಕ್ಷ್ಮಿ ಅವರ ತಂಗಿಯ ಗಂಡ ಬಂದು ವಿಜಯಲಕ್ಷ್ಮಿ ಸಂಜೆ 4:30ಕ್ಕೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬರ್ತಾರೆ. ಹೀಗಾಗಿ ಪರ್ಮಿಷನ್ ಬೇಕು ಅಂತ ಕೇಳಿ ಪರ್ಮಿಷನ್ನ ಪಡೆದು ಹೋಗಿರ್ತಕ್ಕಂಥದ್ದು. ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಸಂಜೆ 4:30ಕ್ಕೆ ವಿಜಯಲಕ್ಷ್ಮಿ ಬರ್ತಾರೆ. ಅಂದರೆ ಕಳೆದ ವಾರ ಏನು ಬಂದಾಗ ಪ್ರಕ್ರಿಯೆ ಆಗಿತ್ತು ಆ ಎಲ್ಲ ಪ್ರಕ್ರಿಯೆ ಈಗಾಗಲೇ ಆಗಿರ್ತಕ್ಕಂಥದ್ದು. ಸಂಜೆ 4:30ಕ್ಕೆ ವಿಜಯಲಕ್ಷ್ಮಿ ಅವರು ಬರ್ತಾರೆ. ಆದರೆ ಈಗ ಸಿಕ್ಕಿರ್ತಕ್ಕಂಥ ಅಪ್ಡೇಟ್ ಪ್ರಕಾರ ದರ್ಶನ್ ಅವರಿಗೆ ಬೆಳಗ್ಗೆ 11:30ಕ್ಕೆ ಊಟವನ್ನು ಕೊಡಲಾಗಿತ್ತು. ಅವರು ಊಟವನ್ನು ಸೇವನೆ ಮಾಡಿಲ್ಲ. ಯಾಕಂದರೆ ಕಳೆದ ಬಾರಿ ವಿಜಯಲಕ್ಷ್ಮಿ ಅವರು ಬಂದಾಗ ಸಾಕಷ್ಟು ಡ್ರೈ ಫ್ರೂಟ್ಸ್ಗಳನ್ನು ತಂದಿದ್ದರು, ಜೊತೆಗೆ ಬೇರೆ ಬೇರೆ ತಿಂಡಿಗಳನ್ನು ಕೂಡ ಅವರು ತಂದಿದ್ದರು. ಹೀಗಾಗಿ ಜೈಲಿನಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲ್ ಅಂದರೆ ಇಲ್ಲಿ ಕಾರದ ಊಟಕ್ಕೆ ಹೆಚ್ಚಿನ ಒತ್ತನ್ನು ಕೊಡಲಾಗುತ್ತೆ. ಹೀಗಾಗಿ ಕಾರದ ಊಟವನ್ನು ದರ್ಶನ್ ಅವರು ಮಾಡೋದಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಅವರಿಗೆ ಕೆಲವೊಂದಿಷ್ಟು ಸಮಸ್ಯೆಗಳಿವೆ. ಹೀಗಾಗಿ ಅವರು ಇವತ್ತು ದರ್ಶನ್ ವಿಜಯಲಕ್ಷ್ಮಿ ಬರೋದಕ್ಕೆ ಕಾದು ಕುಳಿತಿದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಅಂದರೆ ಮಧ್ಯಾಹ್ನ ಅವರು ಊಟವನ್ನು ಸೇವನೆ ಮಾಡಿಲ್ಲ. ಯಾಕಂದರೆ 4:30ಕ್ಕೆ ವಿಜಯಲಕ್ಷ್ಮಿ ತರ್ತಕ್ಕಂಥ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ತಿಂಡಿಗಳಾಗಿರ್ಬೋದು, ಅವುಗಳನ್ನು ಸೇವನೆ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ಚಾರ್ಜ್ ಶೀಟ್ನಲ್ಲಿರ್ತಕ್ಕಂಥ ಅಂಶಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಮತ್ತು ಬೇಲ್ ಅಪ್ಲಿಕೇಶನ್ ಬಗ್ಗೆಯೂ ಕೂಡ ಇವತ್ತು ಚರ್ಚೆ ಮಾಡ್ತಾರೆ ಅಂತ ಇಲ್ಲಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ರೇಣುಕಾರಾಧ್ಯ ಮಾಹಿತಿಗಾಗಿ. ಡೆವಿಲ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿಯ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಗನ ದಾರುಣ ಸಾವನ್ನ ನೆನೆದು ಹೆತ್ತವರು ಕಣ್ಣೀರು ಹಾಕಿದ್ದಾರೆ. ನನ್ನನ್ನು ಸಾಯಿಸಬೇಡಿ ಅಂದರೂ ಕೂಡ ಅವರು ಕರಗಿಲ್ಲ. ಕ್ಷಣ ಕ್ಷಣವೂ ಕೂಡ ಹಿಂಸೆ ನೀಡಿ ಮಗನನ್ನ ಕೊಂದು ಹಾಕಿದ್ದಾರೆ. ಮಗನ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಕಣ್ಣೀರು ಹಾಕಿದ್ದಾರೆ ರೇಣುಕಾಸ್ವಾಮಿಯ ಹೆತ್ತವರು. ಈಗೇನು ಮೃತ ರೇಣುಕಾಸ್ವಾಮಿ ಅವರ ತಂದೆ ಶಿವನಗೌಡರು ಇದ್ದಾರೆ, ಅವ್ರ ಜೊತೆಗೆ ಚರ್ಚೆ ಮಾಡೋಣ. ಯಾಕಂದರೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರಕ್ಕೆ 2 ಫೋಟೋ ರಿವೀಲ್ ಆಗಿದೆ. ಆ ಫೋಟೋದಲ್ಲಿ ಚಿತ್ರ ಹಿಂಸೆ ಕೊಟ್ಟು ಕೈ ಬೇಡಿ ಮಂಡಿ ಊರಿ ಕೈ ಮುಗಿ ಕೇಳಿಕೊಂಡ್ರು ಬಿಟ್ಟಿಲ್ಲ ಅಂತ ಒಂದು ಫೋಟೋಸ್ಗಳು. ಅವ್ರಿಗೆ ಕೇಳೋಣ. ಸರ್, ಏನಂದರೆ ಈಗ ರೇಣುಕಾಸ್ವಾಮಿ ಮೃತ ಆಗೋಕ್ಕೆ ಮುಂಚೆ, ಕೊಲೆ ಆಗೋದಕ್ಕಿಂತ ಮುಂಚೆಗಾಗಿ ಅವರ ಪರಿಯಾಗಿ ಬೇಡಿರುವಂಥ ಫೋಟೋಗಳು ಇವತ್ತು ರಿವೀಲ್ ಆಗಿದ್ದಾವೆ. ಇದಕ್ಕೆ ಏನು ಹೇಳ್ತೀರಿ ಸರ್? ಅದೇ ಸರ್, ನಮಗೆ ಮೊದಲೆಲ್ಲ ನೀವು ಮಾಧ್ಯಮದಲ್ಲಿ ಹೇಳ್ತಾ ಇದ್ರಿ ಹಂಗಾಗಿದೆ ಹಿಂಗೆ ಆಗಿದೆ ಅಂತ. ಈಗ ಚಿತ್ರ ನೋಡಿ ನಮಗಂತೂ ಅತ್ಯಂತ ಮನಸ್ಸು ಭಯಂಕರ ಕೆಟ್ಟದಾಗ್ಬಿಟ್ಟಿದೆ, ದಿಗ್ಭ್ರಮೆ ಆಗಿದೆ. ಹೆಂಗೆ ಅವನು ಎಷ್ಟು ಅನುಭವಿಸಿರ್ಬೋದು, ಎಷ್ಟು ಕೂಗಾಡಿರ್ಬೋದು, ಎಷ್ಟು ಕಿರ್ಚಾಡಿರ್ಬೋದು, ಅವನು ಎಷ್ಟು ಒದ್ದಾಡಿರ್ತಾನೆ, ಹೆಂಗೆ ಜೀವ ಬಿಟ್ಟಿರ್ತಾನೆ ಅನ್ನೋದನ್ನು ನಮಗೆ ಊಹೆ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ಎಷ್ಟು ನಾವೆಲ್ಲ ಕೇಳ್ತಿದ್ವು ರಾಕ್ಷಸ ಅಂತಾರೆ. ರಾಕ್ಷಸರು ಅಂದರೆ ಹಿಂಗೆ ಇರ್ತಾರಂತ ಈಗ ನಮ್ಗೆ ಅನುಭವಕ್ಕೆ ಬರ್ತಾಯಿದೆ. ರಾಕ್ಷಸರಿಂದ ರಾಕ್ಷಸರಿಗಾದರೂ ಒಂದು ಸ್ವಲ್ಪ ಅವ್ರಿಗೆ ಕರುಣೆ ಅನುಕಂಪ ಇರ್ಬೋದನೆ, ಇವ್ರಿಗೂ ಅನುಕಂಪ ಇಲ್ಲ. ಯಾರೋ ಪವಿತ್ರ ಗೌಡ ಹೆಣ್ಣು ಮಗಳಿಗೆ ಏನೆಲ್ಲ ಸಂಬೋಧನೆ ಮಾಡ್ತೀವಿ ನಾವು, ದೇವಿ ಅಂತ ಹೇಳ್ತೀವಿ.
ಕರುಣಾಮಯಿ ಅಂತೀವಿ, ದಯಾಮಯಿ ಅಂತೀವಿ. ಅಂಥದ್ರಲ್ಲಿ ಈ ರೀತಿ ಆ ಹೆಣ್ಣುಮಗಳು ವರ್ತನೆ ಮಾಡ್ಯಾಳೆ ಅಂದರೆ ಆಕೆ ಏನು ಹೇಳಬೇಕು? ಆಕೆನೂ ಕೂಡ ಹೆಣ್ಣು ರಾಕ್ಷಸಿನೇ. ಇದೊಂದು ಮಾಡಬೇಕಾಯ್ತು. ಆದರೆ ನಮಗಂತೂ ಇದು ತಡ್ಕೊಳ್ಳಾರ್ದಷ್ಟು ನಮಗೆ ನೋವಾಗಿದೆ. ಸರ್ ಏನಂದರೆ ತಾವು ಈಗ ಒಬ್ಬರನ್ನ ಹತ್ರ ಬೇಡಿದಂಥ ಫ್ಯಾಮಿಲಿ ಅಲ್ಲ ಈ ಫ್ಯಾಮಿಲಿ, ಆದರೆ ಎರಡೂ ಕೈ ಜೋಡಿಸಿ ಮುಗಿದ್ರು ಕೂಡ ಅವ್ರಿಗೆ ಕರುಣೆ ಬರಲಿಲ್ವಾ? ಅಲ್ಲ, ಅದೇ ಕೈಗಳು ಕಳ್ಕೊಂಡಿದ್ದಾನೆ, ಕೈ ಮುಗಿದ್ದಾನೆ, ಕಾಲು ಮುಗಿಯಕ್ಕೆ ಹೋಗಿದ್ದಾನೆ ಅಂತ ಕಾಣುತ್ತೆ. ಎಲ್ಲ ಅಂಗಲಾಚಿ ಬೇಡ್ಕೊಂಡಿದ್ದಾನೆ. ಅವನಿಗೆ ಬರೇ ಬತ್ಲ ಮಾಡಿದ್ದಾರೆ, ಬಟ್ಟೆ ತೆಗೆದಿದ್ದಾರೆ, ಕರೆಂಟ್ ಶಾಕ್ ಕೊಟ್ಟಿದ್ದಾರೆ. ಒಂದು ನಮೂನೆ ಹಿಂಸೆ ಅಲ್ಲ. ಯಾವುದೇ ಫಿಲ್ಮ್ನಲ್ಲಿ ಈ ರೀತಿ ಹಿಂಸೆ ನಾವು ಕೇಳಿರೋಕ್ಕಿಲ್ಲ, ನೋಡಿರೋಕ್ಕಿಲ್ಲ. ಅಂತ ಆ ನಮೂನೆ ಶಿಕ್ಷೆ ಕೊಟ್ಟೋದಲ್ಲ. ಅದಕ್ಕಾಗಿ ನಾನು ನ್ಯಾಯಾಲಯ ಬೇಡೋದಾಗ್ತದೆ. ಅವ್ರಿಗೆ ಆ ರೀತಿ ಶಿಕ್ಷೆ ಕೊಟ್ಟರು, ಅವ್ರು ನಮ್ಗೆ ಹಿಂಸೆ ಮಾಡಿದ್ದಾರೆ, ಅದೇ ರೀತಿ ಹಿಂಸೆಯಿಂದಲೇ ಅವ್ರಿಗೆ ಶಿಕ್ಷೆ ಆಗಬೇಕು. ಅಂದರೆ ಇಲ್ಲಿ ತನಕ ನಾವು ಯಾರಿಗೆ ರೀತಿಯಾದ ಯಾವುದೇ ರೀತಿಯಲ್ಲಿ ಬೇಡಿದಂಥ ಫ್ಯಾಮಿಲಿ ಅಲ್ಲ, ಕೈ ಮುಗಿದು ಬೇಡಿದ್ರು ಕೂಡ ಒಂದು ಏನು ದರ್ಶನ್ ಆಗಿರ್ಬೋದು ಅವರ ಗ್ಯಾಂಗಿಗೆ ಏನು ತನ್ನ ಮಗನಿಗೆ ಆದಂಥ ಶಿಕ್ಷೆ ಅದೇ ರೀತಿಯಲ್ಲಿ ಕ್ರೂರ ಶಿಕ್ಷೆಯನ್ನು ನ್ಯಾಯಾಲಯ ಕೊಡಬೇಕು ಅಂತ ಹೇಳ್ಬಿಟ್ಟು ಅವರು ಆಗ್ರಹ ಮಾಡ್ತಿದ್ದಾರೆ. ವೀರೇಶ್ ವಿ ಚಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ವೆಲ್ಕಮ್ ಬ್ಯಾಕ್. ದರ್ಶನ್ ಅಂಡ್ ಗ್ಯಾಂಗ್ನ ಕ್ರೌರ್ಯದ ಬಗ್ಗೆ ನಟ ಚೇತನ್ ಕಿಡಿಕಾರಿದ್ದಾರೆ. ಈ ಕ್ರೌರ್ಯವನ್ನ ಯಾರೂ ಕೂಡ ಒಪ್ಪೋಕ್ ಸಾಧ್ಯ ಇಲ್ಲ. ರೇಣುಕಾಸ್ವಾಮಿಯನ್ನ ವಾಪಸ್ ಕರೆತರೋಕ್ಕಾಗತ್ತಾ? ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ಬೋದಷ್ಟೇ ಅಂತ ಹೇಳಿ ನಟ ಚೇತನ್ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಎಸ್, ನಮ್ಮ ಜೊತೆಗ ನಟ ಚೇತನ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ನಿನ್ನೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಡಿ ಗ್ಯಾಂಗ್ ವಿರುದ್ಧ ಅತಿ ಕ್ರೂರವಾಗಿ ಕೊಲೆ ಮಾಡಿದ್ದಾರೆ. ಈ ಫೋಟೋಸ್ ನೋಡೋದು ಬೇಡಿಕೊಂಡಿದ್ದಾರೆ ಸರ್, ಪರಿಪರಿಯಾಗಿ ಬೇಡಿಕೊಂಡಿದ್ದಾರೆ. ಆದರೂ ಕ್ರೂರವಾಗಿ ಕೊಲೆ ಮಾಡಿದ್ದಾರೆ. ನೀವು ಸಮಾನತೆ ಬಗ್ಗೆ ಮಾತಾಡ್ತೀರಿ. ಈ ಒಂದು ವಿಚಾರಕ್ಕೆ ಸರ್ ಏನು ಹೇಳ್ತೀರಿ ಅಂತ? ಈ ಒಂದು ಕೊಲೆ ಪ್ರಕರಣ, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಕರ್ನಾಟಕದ ಮೂಲೆ ಅಷ್ಟೇ ಅಲ್ಲದೆ ದೇಶದಲ್ಲಿ ಮೂಲೆನೂ ಎಲ್ಲ ಕಡೆ ಎಲ್ಲ ಮನುಷ್ಯರು ಖಂಡಿಸಿದ್ದಾರೆ. ಇದು ಯಾರೂ ಕೂಡ ಇದನ್ನು ಸಮರ್ಥಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. 4000 ಪೇಜ್ ಚಾರ್ಜ್ ಶೀಟ್ ಮಾಡಿದ್ದಾರೆ ಅಂದರೆ ಇದರಲ್ಲಿ ಪೊಲೀಸು ಭಾಳ ಗಟ್ಟಿಯಾಗಿ ಕಾನೂನು ಪ್ರಕಾರ ಸಾಕ್ಷ್ಯಾಧಾರದಿಂದ ನೋಡ್ಕೊಂಡು ಯಾವ ಇನ್ಫ್ಲೂಯೆನ್ಸ್ ಇಲ್ಲದೆ ಬಗದೆ ಅದನ್ನು ನ್ಯಾಯ ಒದಗಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ. ಈ ವಿಚಾರಗಳಲ್ಲಿ ನಮಗೆ ಕ್ಯಾಮ್ರಾಗಳು, ಮೀಡಿಯಾಗಳು, ಜನಸಾಮಾನ್ಯರು ಎಲ್ಲರೂ ಕಣ್ಣಿಟ್ಟು ನೋಡ್ತಾ ಇದ್ದಾರೆ. ಸೊ ಅವರು ಲಾ ಆ್ಯಂಡ್ ಆರ್ಡರ್ ಫಾಲೋ ಮಾಡ್ತಾ ಇದ್ದಾರೆ. ಆದರೆ ನಮಗೆ ಎಷ್ಟೋ ಪೊಲೀಸ್ ಕೇಸ್ಗಳಲ್ಲಿ ಕ್ಯಾಮ್ರಾಗಳು ಇರಲ್ಲ. ಅವರು ಬಡವರಾಗಿರ್ತಾರೆ, ಅವರು ತಳ ಸಮುದಾಯದವರಾಗಿರ್ತಾರೆ, ಅವರು ಮಹಿಳೆಯರಾಗಿರ್ತಾರೆ, ಅವರು ಅಲ್ಪಸಂಖ್ಯಾತರಾಗಿರ್ತಾರೆ. ಇವ್ರ ಮೇಲೂ ಕಾನೂನು ಫಾಲೋ ಮಾಡೋ ಪೊಲೀಸ್ ಸಿಸ್ಟಮ್ ನಮಗೆ ಬೇಕು. ಈ ಪೊಲೀಸ್ ಸಿಸ್ಟಮ್ಮು ಇವ್ರ ಮೇಲೆ ಮಾತ್ರ ಅಸ್ತ್ರ ಬಿಟ್ಬಿಟ್ಟು ಪೊಲೀಸ್ ರಾಜ್ ಆಗೋದು ನಮಗೆ ಬೇಡ. ನನಗೂ ಕೂಡ ಎಷ್ಟೋ ಸಲ ಹೊಡೆದಾಕಿದ್ದಾರೆ ಪೊಲೀಸರು. ನನಗೂ ಕೂಡ ಎಷ್ಟೋ ಸಲ 10 ಗಂಟೆ ಹೊತ್ತು ಕಾಲ ನನ್ನ ಕಿಡ್ನ್ಯಾಪ್ ಮಾಡಿಬಿಟ್ಟು ಜೈಲಿಗೆ ಹಾಕಿದ್ದಾರೆ. ಇವೆಲ್ಲ ನಡೆಯುತ್ತೆ. ನನಗಾಗಿದ ಅನ್ಯಾಯ ಅಂದ ತಕ್ಷಣ ನಾನು ಒಬ್ಬಂದೇ ಅನ್ಯಾಯ ಅಂತ ಹೇಳ್ತಾ ಇಲ್ಲ, ಎಷ್ಟೋ ಜನಕ್ಕೆ ಅನ್ಯಾಯ ಆಗ್ತಾ ಇರುತ್ತೆ. ಅದೇ ರೀತಿ ನಮ್ಮ ಸೈದ್ಧಾಂತಿಕ ವಿರೋಧಿಗಳು ಕೂಡ ಅವ್ರು ಆರೋಪ ಮಾಡ್ತಾರೆ. ಅದೇ ವ್ಯಕ್ತಿ ಯಾರು ನನಗೆ 10 ಗಂಟೆ ಪ್ರೋಟೋಕಾಲ್ ಮುರಿದು ನನ್ನನ್ನು ಕಿಡ್ನ್ಯಾಪ್ ಮಾಡಿದ್ರು ಅವ್ರ ಮೇಲೆ ಬಟ್ಟೆ ಬಿಚ್ಚಿ ಒಡಿಸಿದ್ದಾರೆ, ಬಾಯಿ ಬಂದು ಮಾತಾಡಿದ್ದಾರೆ ಅಂತ ಒಂದು ಆರೋಪ ಇದೆ. ನಾವು ಇದನ್ನು ಯಾರಿಗೇ ಮಾಡಿದ್ರು ಪೊಲೀಸು ಇದನ್ನು ಖಂಡಿಸ್ತೀವಿ. ಕ್ರೂರವಾಗಿ